5ನೇ ತರಗತಿಯ ಪರಿಸರ ಪಾಠ 2 ಕುಟುಂಬ. ಇದರಲ್ಲಿ ಬರುವಂತಹ ಘಟಕ ಪರೀಕ್ಷೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸರಿಯಾದದ್ದನ್ನು ಆಯ್ಕೆ ಮಾಡಬೇಕು. 2 ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳು ಒಂದೇ ಮನೆಯಲ್ಲಿ ವಾಸಿಸುವುದನ್ನು ನಾವೇನಂತ ಕರಿತೀವಿ ಅಂತಂದರೆ ನಿಮಗೆ ಆಗಲೇ ಗೊತ್ತಿದೆ. ಆನ್ಸರ್ ಡಿ, ಅವಿಭಕ್ತ ಕುಟುಂಬ. ವಂಶವೃಕ್ಷದಲ್ಲಿ ಗಂಡಸರಿಗೆ ಬಳಸುವ ಸಂಕೇತ ಯಾವುದು ಅಂತ ಕೇಳಿದರೆ ಆನ್ಸರ್ ಸಿ, ಚೌಕ. ವಂಶವೃಕ್ಷದಲ್ಲಿ ತಂದೆ ತಾಯಿ ಅವರ ಮಕ್ಕಳಿಗೆ ಸಂಬಂಧಿಸಿದ ಸೂಚಿಸಲು ಯಾವ ಸಂಕೇತವನ್ನು ಬಳಸಲಾಗ್ತದೆ ಅಂತ ಕೇಳಿದರೆ ಯಾವ ಸಂಕೇತವನ್ನು ಬಳಸ್ತೀವಿ? ಅಡಿಗೆರೆಯಿಂದ ನಿಂತ ರೇಖೆಗಳ ಕಡೆಗೆ, ಅಡಿಗೆರೆಯಿಂದ ನಿಂತ ರೇಖೆಗಳ ಕಡೆಗೆ. ಆನ್ಸರ್ ಡಿ ಹಾಕುವಂಥದ್ದು. ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಪ್ರಮುಖ ಪ್ರಯೋಜನಗಳಲ್ಲಿ ಒಂದು ಯಾವುದು ಅಂತ ಕೇಳಿದರೆ ಮೇಯ್ನ್ ಯಾವುದಿದೆ ಅಂದರೆ ಎಲ್ಲರೂ ಜೊತೆಗಿರ್ತೀವಿ. ಮುತ್ತಜ್ಜ ಮತ್ತು ಮುತ್ತಜ್ಜಿಯವರ ಪ್ರೀತಿ ಸಿಗುತ್ತಲ್ಲ, ಇದು ಅವಿಭಕ್ತ ಕುಟುಂಬದ ಒಂದು ಪ್ರಮುಖ ಪ್ರಯೋಜನ. ಆನ್ಸರ್ ಬಿ ಇದಕ್ಕೆ. ಕುಟುಂಬದ ಸ್ವರೂಪದಲ್ಲಿ ಬದಲಾವಣೆಗಳು ಆಗಲು ಕಾರಣವೇನು ಅಂತ ಕೇಳಿದರೆ ಆನ್ಸರ್ ಬಿ, ಉದ್ಯೋಗ. ಅಂದರೆ ಉದ್ಯೋಗದಿಂದ ಬೇರೆ ಊರುಗಳಿಗೆ ಬೇರೆ ಕಡೆ ಹೋಗಬೇಕಾಗತ್ತೆ. ಹಾಗಾಗಿ ಉದ್ಯೋಗದಿಂದ ಪ್ರಮುಖ ಬದಲಾವಣೆ ಕುಟುಂಬದಲ್ಲಿ ಆಗುವಂಥದ್ದು. ನೆಕ್ಸ್ಟ್ ಬಂದರೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತೇಳಿ. ಒಂದು ಕುಟುಂಬದಲ್ಲಿ ಸದಸ್ಯರು ಪರಸ್ಪರ ಡ್ಯಾಶ್ದಿಂದ ಸಂಪರ್ಕಿತರಾಗ್ತಾರೆ ಅಂತೇಳಿದರೆ ಆನ್ಸರ್ ಸ್ನೇಹದಿಂದ. 2 ಪೀಳಿಗೆಗಳು ಸೇರಿಕೊಂಡಿರುವ ಕುಟುಂಬವು ಡ್ಯಾಶ್ ಕುಟುಂಬ ಎಂದು ಕರೆಯುತ್ತದೆ. ಅದೊಂದು ಸಂಕುಚಿತ ಕುಟುಂಬ ಅಥವಾ ವಿಭಕ್ತ ಕುಟುಂಬ ಅಂತ ಕರಿತೀವಿ. ಬಹುಪೀಳಿಗೆಯವರು ಸೇರಿ ವಾಸಿಸುವ ಕುಟುಂಬವನ್ನು, ಬಹುಪೀಳಿಗೆಯವರು ಸೇರಿಸಿ ವಾಸಿಸುವುದು ಅಂದರೆ 1 ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳವರು ಸೇರಿ 2 ಅಥವಾ ಎರಡಕ್ಕಿಂತ ಹೆಚ್ಚು ತಲೆಮಾರುಗಳು ಸೇರಿ ವಾಸಿಸುವುದನ್ನು ನಾವು ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ಆನ್ಸರ್ 8ಕ್ಕೆ ಉತ್ತರ. ಕುಟುಂಬದ ರಚನೆಯನ್ನು ತೋರಿಸಲು ಡ್ಯಾಶ್ ಮರವನ್ನು ಬಳಸಲಾಗ್ತದೆ. ಅಂದರೆ ವಂಶವೃಕ್ಷ ಮರವನ್ನು ಬಳಸಲಾಗ್ತದೆ. ಕುಟುಂಬ ಮರವನ್ನು ಅಂತಲೂ ಬರಿಬೋದು ಅಥವಾ ವಂಶವೃಕ್ಷ ಮರವನ್ನು ವಂಶ ಮರ ಅಂತಲೂ ಬರಿಬೋದು. 10ನೇದು, ನಾವು ಕುಟುಂಬದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ಗೆ ಗೌರವ ಕೊಡಬೇಕು. ಹಿರಿಯರಿಗೆ ಅಥವಾ ತಂದೆ ಅಂತ ಬರಿಬೋದು ಅಥವಾ ತಾಯಿಗೆ ಗೌರವವನ್ನು ಕೊಡುತ್ತೇವೆ. ವಂಶವೃಕ್ಷದಲ್ಲಿ ಗಂಡಸರಿಗೆ ಡ್ಯಾಶ್ ಮತ್ತು ಹೆಂಗಸರಿಗೆ ಡ್ಯಾಶ್ ಗುರುತನ್ನು ಬಳಸ್ತೇವೆ ಅಂತ ಕೇಳಿದರೆ ಗಂಡಸರಿಗೆ ಚೌಕವನ್ನು ಬಳಸ್ತೇವೆ, ಹೆಂಗಸರಿಗೆ ವೃತ್ತವನ್ನು ಬಳಸ್ತೇವೆ ಅಂತ ಹಾಕಬೇಕು. ಹೌದಾ? ಚೌಕ ಹೆಂಗಸರಿಗೆ ವೃತ್ತ ಅಥವಾ ಗಂಡಸರಿಗೆ ತ್ರಿಭುಜ ಅಥವಾ ಚೌಕವನ್ನು ಹಾಕ್ತೇವೆ ಅನ್ನೋದಕ್ಕೆ ಆನ್ಸರು. ಕುಟುಂಬವಿಲ್ಲದೆ ಡ್ಯಾಶ್ ಇಲ್ಲ, ಕುಟುಂಬಗಳಿಲ್ಲದೆ ಡ್ಯಾಶ್ ಇಲ್ಲ, ಕುಟುಂಬವಿಲ್ಲದೆ ಜೀವನ ಇಲ್ಲ, ಕುಟುಂಬಗಳಿಲ್ಲದೆ ಸಂತೋಷ ಇಲ್ಲ ಅಂತ ಬರೀಬೇಕು. 12ಕ್ಕೆ ಆನ್ಸರ್. ಅವಿಭಕ್ತ ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಸಾಮಾನ್ಯವಾಗಿ ಡ್ಯಾಶ್ ಇರುತ್ತದೆ ಅಂತ ಕೇಳಿದರೆ ಹೆಚ್ಚು ಇರುತ್ತದೆ. ವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಡ್ಯಾಶ್ ತಲೆಮಾರಿನವರು ಮಾತ್ರ ವಾಸಿಸ್ತಾರೆ. ಅಂದರೆ 2 ತಲೆಮಾರು ಮಾತ್ರ ವಿಭಕ್ತ ಕುಟುಂಬದಲ್ಲಿ ವಾಸ ಮಾಡ್ತಾರೆ. ವಂಶವೃಕ್ಷದಲ್ಲಿ ಪದವು ಮರದ ಡ್ಯಾಶನ್ನು ಸೂಚಿಸ್ತದೆ ಅಂತ ಕೇಳಿದರೆ ರಚನೆಯನ್ನು ಸೂಚಿಸ್ತದೆ. 15ಕ್ಕೆ ಆನ್ಸರ್ ರಚನೆ. ಕುಟುಂಬವು ಸದಸ್ಯರ ಆರೋಗ್ಯ ಮತ್ತು ಡ್ಯಾಶ್ ಸಂಬಂಧವನ್ನು ಸುಧಾರಿಸುತ್ತದೆ. ಅಂದರೆ ಭಾವನಾತ್ಮಕ ಸಂಬಂಧವನ್ನು ಸುಧಾರಿಸುತ್ತದೆ. ಇಲ್ಲಿ ಸರಿ ತಪ್ಪುಗಳನ್ನು ಹೇಳಬೇಕು. ಕುಟುಂಬ ಎಲ್ಲ ಸದಸ್ಯರು ಪರಸ್ಪರ ಸಂಬಂಧನ ಹೊಂದಿರ್ತಾರೆ. ಹೌದು ತಾನೆ? ಎಸ್, ಸರಿ, ರೈಟ್ ಹಾಕ್ಬೇಕು. ಸರಿ ಅಂತ ಬರೀಬೇಕಿಲ್ಲ ಅಂದರೆ. ನೆಕ್ಸ್ಟ್, ವಿಭಕ್ತ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದಷ್ಟು ಮಾತ್ರ ಸದಸ್ಯರು ಇರ್ತಾರೆ ಅಂತಿದ್ರೆ ಅಲ್ಲ. ಅವಿಭಕ್ತ ಕುಟುಂಬದಲ್ಲಿ ಜಾಸ್ತಿ ಜನಸಂಖ್ಯೆ ಇರ್ತೈತೆ. ಇದು ತಪ್ಪು ಅಂತ ಬರೀಬೇಕು ನೀವು, ತಪ್ಪು ಅಂತ. ಕುಟುಂಬದ 19ನೇದು, ಕುಟುಂಬದ ಮರದಲ್ಲಿ ಮೊದಲು ಹೆಣ್ಣು ಮಕ್ಕಳ ಹೆಸರನ್ನು ಬರೆಯಲಾಗ್ತದೆ ಅಂತಿದೆ. ತಪ್ಪು. ಮೊದಲು ಕುಟುಂಬದಲ್ಲಿ ಗಂಡು ಮಕ್ಕಳ ಹೆಸರನ್ನು ಬರೆಯಲಾಗ್ತದೆ. ಇದು ತಪ್ಪು. ಕಾಳಜಿ, ಪ್ರೀತಿ, ಸಹಕಾರ ಈಗ ಹಲವು ಗುಣಗಳನ್ನು ನಾವು ಕುಟುಂಬದಿಂದ ಕಲಿತೇವೆ. ಹೌದು ತಾನೆ? ರೈಟ್, ಸರಿ ಅಂತ ಹಾಕಬೇಕು. 2 ಪೀಳಿಗೆ ಅಥವಾ ತಲೆಮಾರು ಇರುವ ಕುಟುಂಬವನ್ನು ಅವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ. ಹೌದು ತಾನೆ? ನೀವು ಇದಕ್ಕೆ ತಪ್ಪು ಅಂತ ಹಾಕಬೇಕು. 2 ಪೀಳಿಗೆ ತಲೆಮಾರು ಇರುವ ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತ ಕರೆಯಲ್ಲ, ವಿಭಕ್ತ ಕುಟುಂಬ ಅಂತ ಕರಿತೀವಿ. ಹಾಗಾಗಿ ಇದು ತಪ್ಪು. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ ಅಂಥೇಳಿ. ಅವಿಭಕ್ತ ಕುಟುಂಬ ಅಂತಂದರೆ ಒಂದು ಅದರಲ್ಲಿ
ಹಲವಾರು ತಲೆಮಾರಿನ ಕುಟುಂಬ. ಅವಿಭಕ್ತ ಕುಟುಂಬ ಅಂದರೆ ಹಲವಾರು ತಲೆಮಾರಿನ ಕುಟುಂಬ. ಕುಟುಂಬದ ಮರ ಅಂದರೆ ಎಲ್ಲ ಸದಸ್ಯರ ಹೆಸರುಗಳು. ಅಜ್ಜಿ ಬಂದರೆ ಇಲ್ಲಿ ನೋಡ್ಬೋದು ತಾಯಿ ಅಥವಾ ತಂದೆಯ ತಾಯಿ ಆಗುವಂಥದ್ದು ಅಜ್ಜಿ, ಹೌದು ತಾನೆ? ಅವಿಭಕ್ತ ಕುಟುಂಬ ಹಲವಾರು ತಲೆಮಾರಿನ ಕುಟುಂಬ. ಕುಟುಂಬದ ಮರ ಎಲ್ಲ ಸದಸ್ಯರ ಹೆಸರು. ಗೆಳೆಯರಿಂದ ಸಹಾಯ ಪಡೆಯುವಂಥದ್ದು ಯಾವುದು? ಬೆಂಬಲಿತ ಮತ್ತು ಪ್ರೀತಿ. ವಿಭಕ್ತ ಕುಟುಂಬ ಅಂದರೆ 2 ತಲೆಮಾರುಗಳು ಇರುವಂಥದ್ದನ್ನು ನಾವು ವಿಭಕ್ತ ಕುಟುಂಬ ಅಂತ ಕರಿತೀವಿ. ಇದೇ ರೀತಿ ನೀವು ಹೊಂದಿಸ್ಬೇಕು. ನೆಕ್ಸ್ಟ್, ವಿಭಕ್ತ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿರ್ತವೆ? ವಿಭಕ್ತ ಕುಟುಂಬ ಅಂದಾಗ ನಮಗೆ ಎಷ್ಟು ತಲೆಮಾರು ಇರ್ತವೆ? 2 ತಲೆಮಾರುಗಳು ಇರ್ತವೆ. ಅವಿಭಕ್ತ ಕುಟುಂಬದಕ್ಕೆ ಉದಾಹರಣೆ ನೀಡಿ ಅಂತಂದರೆ ಅಜ್ಜಿ, ಅಜ್ಜ, ತಾಯಿ, ತಂದೆ, ಮಕ್ಕಳು ಒಂದೇ ಮನೆಗೆ ಸೇರಿ ವಾಸಿಸುವ ಕುಟುಂಬನ ನಾವು ಅವಿಭಕ್ತ ಕುಟುಂಬಕ್ಕೆ ಉದಾಹರಣೆ ಅಂತ ಕರಿತೀವಿ. ಅಂದರೆ ಅಜ್ಜಿ, ಅಜ್ಜ, ತಾಯಿ, ತಂದೆ, ಮಕ್ಕಳು ಇರಬೇಕು. ನೆಕ್ಸ್ಟ್, ಕುಟುಂಬದ ಮರದಲ್ಲಿ ಪುರುಷರನ್ನು ಗುರುತಿಸಲು ಅಥವಾ ಸೂಚಿಸುವ ಯಾವ ಸಂಖ್ಯೆಯನ್ನು ಬಳಸ್ತೀವಿ ಅಂತ ಕೇಳಿದರೆ ಚೌಕ ಅಂತ ಹಾಕಬೇಕು. ಚೌಕ ಅಂತ ನೀವು ಬರೀಬೇಕು. ನೆಕ್ಸ್ಟು, ಪ್ರೇಮಳ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂದರೆ ಪ್ರೇಮಳ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? 7 ಜನ ಇದ್ದಾರೆ. ನಾವು ಕುಟುಂಬದಿಂದ ಯಾವ ಮೌಲ್ಯವನ್ನು ಕಲಿಯುತ್ತೇವೆ? ಸೌಜನ್ಯವನ್ನು ಕಲಿಯುತ್ತೇವೆ, ಸಹಕಾರವನ್ನು ಕಲಿಯುತ್ತೇವೆ, ಪ್ರೀತಿಯನ್ನು ಕಲಿಯುತ್ತೇವೆ. ಕುಟುಂಬ ಮರ ಎಂದರೇನು ಅಂತಂದರೆ ಕುಟುಂಬದ ಸದಸ್ಯರ ಪರಿಚಯವನ್ನು ತ್ರಿಭುಜ ಮತ್ತು ವೃತ್ತಗಳ ಮುಖಾಂತರ ನಾವು ಚಿಹ್ನೆಗಳ ಮುಖಾಂತರ ಕಲಿಯೋದನ್ನು ನಾವು ಕುಟುಂಬದ ಮರ ಅಂತ ಕರಿತೀವಿ. ಇಲ್ಲಿ ಅಣು ಅಥವಾ ವಿಭಕ್ತ ಕುಟುಂಬ ಮತ್ತು ಸಂಯುಕ್ತ ಅಥವಾ ಅವಿಭಕ್ತ ಕುಟುಂಬದ ನಡುವೆ ಏನು ವ್ಯತ್ಯಾಸ ಅಂತ ಕೇಳಿದರೆ, ವಿಭಕ್ತ ಕುಟುಂಬದಲ್ಲಿ 2 ಪೀಳಿಗೆ ಮಾತ್ರ ಇರ್ತವೆ. ಅವಿಭಕ್ತ ಕುಟುಂಬದಲ್ಲಿ 2ಕ್ಕಿಂತ ಹೆಚ್ಚು ಪೀಳಿಗೆಗಳಿರ್ತವೆ. ಹೌದಾ? ನಿಮ್ಮ ಮನೆಯಲ್ಲಿ ಸೌಕರ್ಯ ಅಥವಾ ಸೌಲಭ್ಯಗಳ ಕುರಿತು 2 ವಾಕ್ಯಗಳಲ್ಲಿ ಬರೀರಿ ಅಂತಂದರೆ, ನಿಮ್ಮ ಮನೆಯಲ್ಲಿರುವಂಥದ್ದು TV, ಫ್ರಿಜ್ಜು, ಬೆಡ್ರೂಮ್ಗಳು, ಕೋಣೆಗಳಿರುವಂಥದ್ದು, ದೊಡ್ಡದಲ್ಲಿ ಹಾಲ್ ಇರುವಂಥದ್ದು, ಇವೆಲ್ಲ ಕೂಡ ಕುಟುಂಬದಲ್ಲಿರುವಂಥ ಸೌಕರ್ಯಗಳು. ನಿಮ್ಮ ಸ್ನೇಹಿತರು ಕುಟುಂಬದ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಸ್ನೇಹಿತರ ಮನೆ ಇರ್ತಿತ್ತಲ್ಲ ಅವ್ರ ಮನೆಯ ಬಗ್ಗೆ ಅಥವಾ ಅವ್ರ ಕುಟುಂಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರೆ, ಅದಕ್ಕೆ ಅಭಿಪ್ರಾಯ ಏನಪ್ಪ ಅಂತಂದರೆ ನೀವು ಸ್ವಂತಕ್ಕೆ ಬರೀಬೇಕು. ಮನೆಯಲ್ಲಿ ಹಿರಿಯರು ಇರುವುದರಿಂದ ಕುಟುಂಬಕ್ಕಾಗುವ 2 ಅನುಕೂಲಗಳು ಅಂತ ಕೇಳಿದರೆ ಅದೇ ಅಜ್ಜಿಯ ಮತ್ತು ಅಜ್ಜನ ಪ್ರೀತಿ, ವಾತ್ಸಲ್ಯ ಅದೆಲ್ಲ ಸಿಗುವಂಥದ್ದು. ವಂಶವೃಕ್ಷದಲ್ಲಿ ಸಂಬಂಧವನ್ನು ಗುರುತಿಸಲು ಬಳಸುವ ಯಾವುದಾದ್ರೂ 2 ಸಂಕೇತಗಳನ್ನು ಬರೀರಿ ಅಂತ ಕೇಳಿದರೆ ನೀವು ಬರೀಬೋದು. ಒಂದು ಚೌಕ, ಒಂದು ವೃತ್ತವನ್ನು ಹಾಕ್ಬೋದು. ನೆಕ್ಸ್ಟ್, ಕುಟುಂಬದ ಯಾವ ಕಾರ್ಯಗಳು ಒಟ್ಟಾಗಿ ಆಚರಿಸಲ್ಪಡುತ್ತವೆ? ಕುಟುಂಬದ ಯಾವ ಕಾರ್ಯಗಳು? ಮದುವೆಗಳು, ಆಮೇಲೆ ನಾಮಕರಣ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಇವೆಲ್ಲವೂ ಕೂಡ ಹಬ್ಬ ಹರಿದಿನಗಳಿರ್ಬೋದು. ಹಬ್ಬಗಳು ಮಾಡ್ತಾರೆ, ಯುಗಾದಿ ಹಬ್ಬ, ಗೌರಿ ಹಬ್ಬ, ನಾಗರ ಪಂಚಮಿ, ಇವೆಲ್ಲ ಕುಟುಂಬದ ಕಾರ್ಯಗಳಲ್ಲಿ ಒಟ್ಟಾಗಿ ಆಚರಿಸುವಂಥದ್ದು. ಆಧುನಿಕ ದಿನಗಳಲ್ಲಿ ವಿಭಕ್ತ ಕುಟುಂಬಗಳ ಸಂಖ್ಯೆ ಏಕೆ ಹೆಚ್ಚಾಗುತ್ತಿದೆ ಅಂತ ಕೇಳಿದರೆ, ಅಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಎಲ್ಲರೂ ಕೂಡ ಮೈಕ್ರೋ ಕುಟುಂಬ, ತಂದೆ ತಾಯಿ ಮಕ್ಕಳು ಮಾತ್ರ ಜೊತೆಯಲ್ಲಿರಬೇಕು ಅನ್ನೋದು ಒಂದು ಆಸೆ, ಮತ್ತು ನಗರ ಪ್ರದೇಶಗಳಿಗೆ ಹೋಗಬೇಕು ಅನ್ನೋದು ಒಂದು ಆಸೆ, ತಾಲೂಕು ಮತ್ತು ಪಟ್ಟಣಗಳಲ್ಲಿರಬೇಕು ಅನ್ನೋದೊಂದು ಆಸೆಯಿಂದ ಆ ರೀತಿ ಆಗ್ತಿರುವಂಥದ್ದು. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ವಾತ್ಸಲ್ಯ ಇರುವುದು ಮುಖ್ಯ. ಏಕೆ ಅಂತ ಅಂದರೆ ನಾವು ಒಗ್ಗಟ್ಟಿನಿಂದ ಇರಲಿಕ್ಕೋಸ್ಕರ ನಮಗೆ ಬೇಕಾಗುವಂಥದ್ದು. ಇವಕ್ಕೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಏನಿದ್ದಾವೆ ಇವಕ್ಕೆ ಉತ್ತರಗಳನ್ನು ನಾನು ಕೆಳಗಡೆ ಕೊಟ್ಟಿದ್ದೀನಿ. ಮತ್ತು 4 ಅಂಕಗಳಿಗೆ ಉತ್ತರಿಸಿ ಅಂತ ಏನು ಕ್ವಶನ್ಸ್ ಇದ್ದಾವೆ ಇವುಗಳನ್ನು ನೀವು ನೋಡ್ಬೋದು. ಇದಕ್ಕೂ ಕೂಡ ಒಂದು ಯೋಜನೆ ಕಾರ್ಯ ಅಂತ ಏನು ಕೇಳಿದರೆ, ನಿಮ್ಮಲ್ಲಿ ತಂದೆ ತಾಯಿ ಹೆಸರನ್ನು, ವೃತ್ತದಲ್ಲಿ ಗಂಡು ಮಕ್ಕಳ ಹೆಸರನ್ನು ಚೌಕದಲ್ಲಿ ಗಂಡು ಮಕ್ಕಳ ಹೆಸರನ್ನು ಹಾಕಬೇಕು, ವೃತ್ತದಲ್ಲಿ ಹೆಣ್ಮಕ್ಳ ಹೆಸರನ್ನು ಹಾಕಬೇಕು. ಅಂದರೆ ನಿಮ್ಮ ಅಪ್ಪ ಅಮ್ಮನ ಹೆಸರನ್ನು ಹಾಕಬೇಕು, ಮತ್ತು ನೀವಿರುವಂಥ ಮಕ್ಕಳ ಹೆಸರನ್ನು ಹಾಕುವಂಥದ್ದು. ಇಲ್ಲಿ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗ್ಬೋದು ನೀವು. ಇವೆಲ್ಲವೂ ಕೂಡ ಕ್ವಶನ್ ಸಂಖ್ಯೆಗೆ ಅನುಗುಣವಾಗಿ ಆನ್ಸರ್ಸ್ ಇದ್ದಾವೆ. ಇವು ಸರಿ ತಪ್ಪುಗಳು ಇರುವಂಥದ್ದು, ಇವು ಹೊಂದಿಸಿ ಬರೆಯಿರಿ ಅಂತ ಇರುವಂಥದ್ದು. ಅವಿಭಕ್ತ ಕುಟುಂಬ ಹಲವಾರು ತಲೆಮಾರು ಇರುವಂಥದ್ದು. ಕುಟುಂಬದ ಮರ ಎಲ್ಲ ಸದಸ್ಯರ ಹೆಸರಿರುವಂಥದ್ದು. ಅಜ್ಜಿ,
ತಂದೆ ತಾಯಿ ಅಥವಾ ತಾಯಿ, ಗೆಳೆಯರು, ಬೆಂಬಲಿತ ಮತ್ತು ಸಹಾಯ, ಅವಿಭಕ್ತ ಕುಟುಂಬ, 2 ತಲೆಮಾರು, ಈ ರೀತಿ ಇರುವಂಥದ್ದು. ಇವಕ್ಕೆ ಆನ್ಸರ್ಸ್ಗಳನ್ನು ನೀವು ನೋಡ್ತಾ ಹೋಗ್ಬೋದು. ಇವೆಲ್ಲವಕ್ಕೂ ಕೂಡ ಆನ್ಸರ್ಸು. 3 ಅಂಕದ ವಾಕ್ಯಗಳಿಗೆ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗ್ಬೋದು ಇವು. ನೆಕ್ಸ್ಟ್ 4 ಅಂಕದ ಅಂಕೆಗಳಿಗೆ ಇವರು ಸಿಂಪಲಾಗಿ ಕೊಟ್ಟಿದ್ದಾರೆ. ನೀವು ಇನ್ನೂ ಭಾಳಷ್ಟು ಬರೆಯುವನ್ನು, ಅಂದರೆ ನಿಮ್ಮ ಕುಟುಂಬ ಆಧಾರಿತವಾಗಿ ನಿಮ್ಮ ಅಲ್ಲಿರುವಂತಹ ವಾತಾವರಣದ ಅನುಗುಣವಾಗಿ ಬರೆಯುವಂಥದ್ದು. ಇದು ಕುಟುಂಬ ಪಾಠದ ಘಟಕ ಪರೀಕ್ಷೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.